ನಮಸ್ಕಾರ ಎಲ್ಲರಿಗೂ. ನನ್ನ ಪ್ರೀವಿಯಸ್ ವಿಡಿಯೋಗೆ ತುಂಬ ಜನ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಪ್ರೀವಿಯಸ್ ವಿಡಿಯೋ ಬಗ್ಗೆ ಮಾತಾಡ್ಬೇಕಂದ್ರೆ, ನನ್ನ ಈ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಲಿಟ್ರಲಿ ಇದೇ ಮಾತನ್ನ ಹೇಳಿದೆ, ಉಪೇಂದ್ರ ಸ್ಟೈಲಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅಂತ. ಹಾಗೆ ಹೇಳೋದಕ್ಕೆ ಕೆಲವು ಕಾರಣಗಳು ಇತ್ತು. ಕಾರಣ ಏನು ಅಂದ್ರೆ, ನಾನು ಆ ವಿಡಿಯೋ ಮಾಡುವಾಗ ತುಂಬಾ ಕ್ಲೂಸ್ಗಳನ್ನ ಬಿಟ್ಟಿದ್ದೆ. ನನ್ನ ಉದ್ದೇಶ ಕೂಡ ಕ್ಲಿಯರ್ ಆಗಿತ್ತು. ಏನಂದ್ರೆ, ಈ ಕೊಟ್ಟಿರೋ ಕ್ಲೂಸ್ಗಳನ್ನೆಲ್ಲ ಬಳಸ್ಕೊಂಡು ಔಟ್ಪುಟ್ನ ಡೆಡ್ಯೂಸ್ ಮಾಡಲಿ ಅಂತ. ಹಾಗಾದ್ರೆ ಬನ್ನಿ, ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಎಲ್ಲ ಕ್ಲೂಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಈ ವಿಚಾರನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಇನ್ನೊಂದು ವಿಚಾರ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಇದು ನನ್ನ ಒಪಿನಿಯನ್. ಮತ್ತೆ ನನ್ನ ಒಪಿನಿಯನ್ನ ಇನ್ನೊಬ್ಬರ ಮೇಲೆ ಹೇಳೋದು ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರದು ಈ ಕ್ವಾಲಿಟಿ ಆಫ್ ಪರ್ಸೆಪ್ಷನ್ ಅನ್ನೋದು ತುಂಬಾನೇ ಬೇರೆ ಬೇರೆ ಇರುತ್ತೆ. ಈ ಕ್ವಾಲಿಟಿ ಆಫ್ ಪರ್ಸೆಪ್ಷನ್ ಅನ್ನೋದು ನಮ್ಮ ಸಮಾಜದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ಇರ್ಲಿ, ಈಗ ಬನ್ನಿ ನನ್ನ ಪ್ರೀವಿಯಸ್ ವಿಡಿಯೋ ಕ್ಲೂಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಮಹೇಶನ ಪ್ರೊಫೈಲ್ ನೋಡೋಣ, ಅಂದ್ರೆ ತಂದೆಯ ಪ್ರೊಫೈಲ್. ಆತನಿಗೆ 50 ವರ್ಷ ಮತ್ತು ಆಕ್ಟಿವ್ ಅರ್ನಿಂಗ್ಸ್ ಇದೆ, ಅಂದ್ರೆ ಬಿಸ್ನೆಸ್ ಬಗ್ಗೆ ಮಾತಾಡಿದ್ವಲ್ಲ ಅದು. ನೆಕ್ಸ್ಟ್ ಅಸೆಟ್ ಕ್ಲಾಸ್ ಬಗ್ಗೆ ಮಾತಾಡೋಣ. ನನ್ನ ವಿಡಿಯೋದಲ್ಲಿ ಹೇಳಿದ ಹಾಗೆ ಈತ ಆಲ್ರೆಡಿ ದುಡ್ಡು ಮಾಡಿಟ್ಟಿದ್ದ ಅಂತ ಹೇಳಿದ್ದೀನಿ ನಾನು. ನೀವು ಇಲ್ಲಿ ಇನ್ನೊಂದು ವಿಚಾರನ ಯೋಚನೆ ಮಾಡಬೇಕು. ಒಬ್ಬ ಮಗನಿಗೆ 50 ಲಕ್ಷ, ಇನ್ನೊಬ್ಬ ಮಗನಿಗೆ ಇನ್ನ 50 ಲಕ್ಷ ಕೊಟ್ಟಿದ್ದಾನೆ ಅಂದ್ರೆ 1 ಕೋಟಿ ಆಯ್ತು. ಸೊ ನೀವಿಲ್ಲಿ ಯೋಚನೆ ಮಾಡಬೇಕು, ಈತ ಆಲ್ರೆಡಿ ಅಲ್ಟ್ರಾ HNI ಕ್ಯಾಟಗರಿಯಲ್ಲಿ ಬರ್ತಾನೆ ಅಂತ. HNI ಅಂದ್ರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ. ನೆಕ್ಸ್ಟ್ ಕ್ಲೂ ಏನಂದ್ರೆ, ಇಬ್ರು ಸಿಕ್ಕಾಪಟ್ಟೆ ಬುದ್ಧಿವಂತರು ಅಂತ ಕೂಡ ಹೇಳಿದೆ. ಹೌದು, ಇದನ್ನ ಕೂಡ ನೀವು ಕನ್ಸಿಡರ್ ಮಾಡ್ಕೊಳ್ಳೇಬೇಕು. ಇಲ್ಲಿ ನೆಕ್ಸ್ಟ್ ಕ್ಲೂ ಏನ್ ಹೇಳಿದ್ದೆ ನೋಡಿ, ಅವರ ತಂದೆ ಅವರ ಮಕ್ಕಳಿಗೆ ಟೆಸ್ಟ್ ಮಾಡೋದಕ್ಕೆ ಅಂತ 50 ಲಕ್ಷ ಕೊಡ್ತಾ ಇದ್ದಾನೆ. ಅಂದ್ರೆ ನೀವು ಯೋಚನೆ ಮಾಡಿ, ಇಲ್ಲಿ ಇಬ್ಬರಲ್ಲಿ ಒಬ್ರು ಫೇಲ್ ಆದ್ರೂ ಕೂಡ ಆತನಿಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಅಂತ. ಇದ್ರ ಲೆಕ್ಕದಲ್ಲಿ ಅವನ ಆಸ್ತಿಲಿ 10% ರಿಸ್ಕ್ ಅಲ್ಲಿ ಇಡ್ತಾ ಇದ್ದಾನೆ ಅನ್ಕೊಂಡ್ರು ಕೂಡ ಅವನ ಹತ್ರ ಮಿನಿಮಮ್ 5 ಕೋಟಿ ಆಸ್ತಿ ಇದೆ ಅಂತ ಅರ್ಥ. ನಾನು ಇನ್ನೊಂದು ವಿಚಾರ ಹೇಳಿದ್ದೆ, ಮಧ್ಯ ವಯಸ್ಸಿನ ವ್ಯಕ್ತಿ ಅಂತ. ಇಲ್ಲಿ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ಮಹೇಶನ್ಗೆ 25ರಿಂದ 30 ವರ್ಷದಲ್ಲಿ ಮದುವೆ ಆಗಿತ್ತು ಅಂದ್ರೂ ಕೂಡ ಇಬ್ರು ಟ್ವಿನ್ಸ್ ಆಗಿರೋದ್ರಿಂದ, ಮಕ್ಕಳ ವಯಸ್ಸು 20 ಆಗಿರೋದ್ರಿಂದ ಅವನ ಏಜು 45ರಿಂದ 50ರಲ್ಲಿ ಇರುತ್ತೆ. ಇಲ್ಲಿ ನಾವು ಮಹೇಶನ್ದು ರಿಸ್ಕ್ ಆಪಟೈಟ್ ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಹೇಗೆ ಅಂದ್ರೆ, ನಾವು ಈ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೋಜರ್, ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಒಂದು ಥಂಬ್ ರೂಲ್ ನ ಯೂಸ್ ಮಾಡ್ತೀವಿ. ಏನಂದ್ರೆ 100 ಮೈನಸ್ ಏಜ್ ಅಂತ. ಅಂದ್ರೆ ಸಪೋಸ್ ಇವಾಗ ಮಹೇಶನ ವಯಸ್ಸು 50 ಅಂತ ಆದ್ರೆ 100 ಮೈನಸ್ 50 ಅಂದ್ರೆ 50 ಬರುತ್ತೆ. ಸೊ ಈತನ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೋಜರ್ 50% ಇರಬಹುದು ಅಂತ. ಇದ್ರ ಮೇಲೆ ನಿಮ್ಮ ರಿಸ್ಕ್ ಅನುಗುಣವಾಗಿ ನೀವು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ಅವನ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಬಗ್ಗೆ ಯೋಚನೆ ಮಾಡೋಣ. ಅದಕ್ಕೂ ನಾನು ಕ್ಲೂ ಕೊಟ್ಟಿದ್ದೀನಿ. ನೀವು ಯೋಚನೆ ಮಾಡಿ, ಆತ ಇಬ್ರು ಮಕ್ಕಳ ಮೇಲೆ 10% ವೇಟೇಜ್ ಅವನ ಆಸ್ತಿಲಿ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಒಂದು AIF ಅಲ್ಲಿ ಸ್ಟಾರ್ಟ್ಅಪ್ಗಳ ಮೇಲೆ ಹೇಗೆ ಇನ್ವೆಸ್ಟ್ ಮಾಡ್ತಾರೋ ಅದೇ ತರನೇ. ಇವನ ದೃಷ್ಟಿಲಿ ಇಬ್ರು ಮಕ್ಕಳು ಕೂಡ ಒಂದೊಂದು ಸ್ಟಾರ್ಟ್ಅಪ್ ಅಂತಾನೆ ಲೆಕ್ಕ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಆತ ಅಗ್ರೆಸಿವ್ ಇನ್ವೆಸ್ಟರ್ ಅಂತ ಅರ್ಥ ಆಗುತ್ತೆ. ಇನ್ವೆಸ್ಟರ್ ಸ್ಟೈಲ್ಸ್ ಅಲ್ಲಿ 3 ತರ ಇರುತ್ತೆ. ಒಂದು ಕನ್ಸರ್ವೇಟಿವ್, ಇನ್ನೊಂದು ಮಾಡರೇಟ್, ಇನ್ನೊಂದು ಅಗ್ರೆಸಿವ್. ಇದರ ಪ್ರಕಾರ ಈತ ಅಗ್ರೆಸಿವ್ ಕ್ಯಾಟಗರಿಯಲ್ಲಿ ಬೀಳ್ತಾನೆ. ಇದರ ನಂತರ ನಾವು ಇನ್ನೊಂದು ವಿಚಾರದ ಬಗ್ಗೆ ಗಮನ ಹರಿಸ್ಬೇಕಂದ್ರೆ, ಅದು ಆತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದ, ನೀವು ಹೂಡಿಕೆನೇ ಮಾಡಬೇಕು ಅಂತ. ಈ ವಿಚಾರ ಕೂಡ ತುಂಬಾನೇ ಮಹತ್ವ ಪಡ್ಕೊಳ್ಳುತ್ತೆ. ಯಾಕಂದ್ರೆ ಆತನ ಮಕ್ಕಳಿಗೆ ಫೈನಾನ್ಷಿಯಲ್ ಲಿಟ್ರಸಿ ಮತ್ತು ಸೇವಿಂಗ್ಸ್ ನ ಒಂದೇ ಎಕ್ಸಾಂಪಲ್ ಅಲ್ಲಿ ಹೇಳ್ಕೊಡೋ ಉದ್ದೇಶ ಇರುತ್ತೆ. ನೆಕ್ಸ್ಟ್ ನಾವು ಮಕ್ಕಳ ಪ್ರೊಫೈಲ್ ನ ನೋಡೋಣ. ಇಬ್ರು ಟ್ವಿನ್ಸ್ ಆಗಿರೋದ್ರಿಂದ ನಾವು ಪ್ರೊಫೈಲ್ ನ ಕಾಮನ್ ಆಗಿ, ಸಿಂಪಲ್ ಆಗಿ, ಶಾರ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಏನಂದ್ರೆ, 20 ವರ್ಷದ ಮಕ್ಕಳು ಈಗ ತಾನೇ ಕಾಲೇಜಿಂದ ಬಂದಿರ್ತಾರೆ. ಆಲ್ರೆಡಿ ಒಂದು ಸ್ಟೇಬಲ್ ಆಗಿರೋ ವೆಲ್ ಸೆಟಲ್ಡ್ ಫ್ಯಾಮಿಲಿ, ಇಬ್ಬರೂ ಬುದ್ಧಿವಂತರಾಗಿರೋದ್ರಿಂದ ಅವರ ಗೋಲ್ಸ್ ಕೂಡ ಕಣ್ಣು ಮುಂದೆ ಕ್ಲಿಯರ್ ಆಗಿದೆ.
ಅಪ್ಪ ಆಲ್ರೆಡಿ ಬಿಸ್ನೆಸ್ ನ ಸೆಟಪ್ ಮಾಡಿ ಕೊಟ್ಟಿದ್ದಾರೆ. ಆ ಬಿಸ್ನೆಸ್ ನ ಹೇಗೆ ಬೆಳೆಸೋದು, ಹಾಗೆ ಅದಕ್ಕೆ ನಾವು ಯಾವ ತರ ಕಾಂಟ್ರಿಬ್ಯೂಟ್ ಮಾಡೋದು, ನಮ್ಮ ಸ್ಕಿಲ್ಸ್ ನ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಇನ್ನೊಂದು ವಿಚಾರ ಏನಂದ್ರೆ, ಈ ಇಬ್ರು ಮಕ್ಕಳು ಕೂಡ ಆ ಫ್ಯಾಮಿಲಿಗೆ ಬ್ರೆಡ್ ವಿನ್ನರ್ ಅಲ್ಲ. ಅಂದ್ರೆ ಇವ್ರು ದುಡಿದ್ರೇನೆ ಆ ಫ್ಯಾಮಿಲಿ ಮುಂದೆ ಹೋಗುತ್ತೆ ಅನ್ನೋದು ಏನಿಲ್ಲ. ಈ ಫ್ಯಾಮಿಲಿಲಿ ಅವ್ರ ತಂದೆ ಬ್ರೆಡ್ ವಿನ್ನರ್. ಓಕೆ, ಈಗ ಸುರೇಶ ಏನ್ ಮಾಡ್ದ ನೋಡೋಣ ಬನ್ನಿ. ಸುರೇಶ ಹೋಗಿ 30 ಲಕ್ಷದ ಒಂದು ಸೈಟ್ ತಗೊಂಡ, ನಂತರ 10 ಲಕ್ಷಕ್ಕೆ ಒಂದು ಮ್ಯೂಚುವಲ್ ಫಂಡ್ ಹಾಕ್ದ, ಇನ್ನೊಂದು 10 ಲಕ್ಷಕ್ಕೆ FD ಇಟ್ಕೊಂಡ. ಈಗ ಅದು ಎಷ್ಟು ಬೆಳೆದಿರ್ಬೋದು ಅಂತ ಒಂದು ಲೆಕ್ಕ ಹಾಕೋಣ. ಇಲ್ಲಿ ಬೆಸ್ಟ್ ಕೇಸ್ ಸಿನಾರಿಯೋದಲ್ಲಿ ರಿಯಲ್ ಎಸ್ಟೇಟ್ ಎಷ್ಟು ಗ್ರೋ ಆಗಿರ್ಬೋದು ಅಂತ ನಾನು ಪ್ರಾಪರ್ಟಿ ಪ್ರೈಸ್ ಇಂಡೆಕ್ಸ್ ಇಂದ ತಿಳ್ಕೊಳ್ಳೋಣ. ಇಲ್ಲಿ ನಾವು ಬೆಸ್ಟ್ ಕೇಸ್ ಸಿನಾರಿಯೋ ಆಗಿರೋದ್ರಿಂದ ಬೆಂಗಳೂರು ಅಂತಾನೆ ಕನ್ಸಿಡರ್ ಮಾಡೋಣ. ಬೆಂಗಳೂರಲ್ಲಿ ಈ ಪ್ರಾಪರ್ಟಿ ಪ್ರೈಸ್ ಇಂಡೆಕ್ಸ್ ಪ್ರಕಾರ ಲಾಸ್ಟ್ 15 ಇಯರ್ಸ್ ಇಂದ 12 to 13% ರಿಯಲ್ ಎಸ್ಟೇಟ್ ಪ್ರೈಸ್ ಗ್ರೋ ಆಗಿದೆ. ಬೆಸ್ಟ್ ಕೇಸ್ ಸಿನಾರಿಯೋ ಆಗಿರೋದ್ರಿಂದ ಮುಂದೆ 15 ಇಯರ್ಸ್ ಕೂಡ ಹೀಗೆ ಗ್ರೋ ಆಗುತ್ತೆ ಅಂತಾನೆ ಅನ್ಕೊಳ್ಳೋಣ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಬಂದು ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ನಾವು ಈತನ ಸೈಕಾಲಜಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ, ಈತ ಸ್ವಲ್ಪ ಮಾಡರೇಟ್ ಇನ್ವೆಸ್ಟರ್ ಅಂತ. ಸೊ ಹಾಗೆ ಒಂದು ಮಾಡರೇಟ್ ಫಂಡ್ ನ ಸೆಲೆಕ್ಟ್ ಮಾಡಿರ್ತಾನೆ. ಇಲ್ಲಿ ಒಂದು ಆವ್ರೇಜ್ 15 to 16% ರಿಟರ್ನ್ ತೆಗೆದಿರ್ತಾನೆ 15 ಇಯರ್ಸ್ಗೆ. ಇದು ಕೂಡ ತುಂಬಾ ಒಳ್ಳೆಯ ರಿಟರ್ನ್. ನೀವೇನು ಈ 3 ವರ್ಷ 5 ವರ್ಷದ ರಿಟರ್ನ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಅದು 10 ವರ್ಷ 15 ವರ್ಷಕ್ಕೆಲ್ಲ ಇದೇ ಸೇಮ್ ನಂಬರ್ಸ್ ಇರೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ದ ಬೆಸ್ಟ್ ಪರ್ಫಾರ್ಮಿಂಗ್ ಫಂಡ್ ಕೂಡ 19 to 20% ಅಷ್ಟೇ ರಿಟರ್ನ್ಸ್ ಕೊಟ್ಟಿರೋದು. ಇದ್ರ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ FD. ಈ FD ನ ನಾವು ಪ್ಲೈನ್ ಅಂಡ್ ಸಿಂಪಲ್ ಆಗಿ 6% ಅಂತ ಕನ್ಸಿಡರ್ ಮಾಡೋಣ. ಇದ್ರ ಪ್ರಕಾರ ಲೆಕ್ಕ ಹಾಕಿದ್ರೆ ಆತನ 30 ಲಕ್ಷದ ಸೈಟು 1,64,00,000 ಆಗಿರುತ್ತೆ. ನೆಕ್ಸ್ಟ್ ಆತನ 10 ಲಕ್ಷದ ಮ್ಯೂಚುವಲ್ ಫಂಡ್ ಏನಿದೆ ಅಲ್ಲ, ಅದು 93 ಲಕ್ಷ ಆಗಿರುತ್ತೆ. ಅದರ ನೆಕ್ಸ್ಟ್ ಹಾಕಿದ್ದ ಅವನ FD 10 ಲಕ್ಷದ್ದು 24 ಲಕ್ಷ ಆಗಿರುತ್ತೆ. ಸೊ ನನ್ನ ಪ್ರಕಾರ ಈತ ಈ ಡೈವರ್ಸಿಫಿಕೇಶನ್ ಅನ್ನೋ ಒಂದು ಕಾನ್ಸೆಪ್ಟ್ ನ ತುಂಬಾನೇ ಜಾಸ್ತಿ ತಲೆ ಕೆಡಿಸ್ಕೊಂಡ. ಯಾಕೆ ಅಂತ ಮುಂದೆ ಹೇಳ್ತೀನಿ ನೋಡಿ. ನೆಕ್ಸ್ಟ್ ಬಂದು ನಮ್ಮ ರಮೇಶ. ಈತ ಅವ್ರ ತಂದೆಯ ಉದ್ದೇಶನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ. ನಾನು ಆಗಲೇ ಹೇಳಿದ್ನಲ್ಲ, ಆತನ ತಂದೆಯ ರಿಸ್ಕ್ ಪ್ರೊಫೈಲಿಂಗ್ ಮತ್ತೆ ರಿಸ್ಕ್ ಆಪಿಟೈಟ್ ನ ಅರ್ಥ ಮಾಡ್ಕೊಂಡಿದ್ದ. ಅವರ ಉದ್ದೇಶ ಕೂಡ ಅವನಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಹಾಗಾಗಿ ಅವನ ಇಂಟೆನ್ಷನ್ ತುಂಬಾ ಸಿಂಪಲ್ ಆಗಿತ್ತು. ಏನಂದ್ರೆ ಹೈಯೆಸ್ಟ್ ಪಾಸಿಬಲ್ ರಿಟರ್ನ್ ನ ಅಚೀವ್ ಮಾಡೋದು. ಸೊ ಆತ ತುಂಬಾ ಸಿಂಪಲ್ ಆಗಿ ಯೋಚನೆ ಮಾಡ್ತಾನೆ. ಏನಂದ್ರೆ ಒಬ್ಬ ಅಡ್ವೈಸರ್ ನ ಮೀಟ್ ಮಾಡ್ತಾನೆ. ಆತನಿಗೆ ತನ್ನ ರಿಸ್ಕ್ ಆಪಿಟೈಟ್, ತನ್ನ ಅಸೆಟ್ಸ್, ತನ್ನ ಗೋಲ್ಸ್ ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ, ನನಗೆ ಹೈಯೆಸ್ಟ್ ರಿಟರ್ನ್ಸ್ ಬೇಕು, ನಾನು ಅಗ್ರೆಸಿವ್ ಇನ್ವೆಸ್ಟರ್ ಅಂತ. ಇಲ್ಲಿ ಈತನ ಡಿಸಿಷನ್ ಬಗ್ಗೆ ಕೂಡ ನಾವು ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಈತ ಆಗ್ತಾನೆ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೊರಗೆ ಬಂದಿರ್ತಾನೆ. ಸೊ ಇಲ್ಲಿ ತನ್ನ ಓನ್ ರಿಸರ್ಚ್ ಮತ್ತೆ ಅನಾಲಿಸಿಸ್ ಬಗ್ಗೆ ಮಹತ್ವ ಕೊಡದೆ ಆಲ್ರೆಡಿ ಒಬ್ಬ ಈ ಇಂಡಸ್ಟ್ರಿಯಲ್ಲಿ ಇರೋ ಎಕ್ಸ್ಪರ್ಟ್ ನ ಸಜೆಷನ್ ತಗೊಳ್ಳೋದಕ್ಕೆ ಡಿಸೈಡ್ ಮಾಡ್ತಾನೆ. ಸೊ ಇಲ್ಲಿ ಆ ಅಡ್ವೈಸರ್ ಈತನ ಪ್ರೊಫೈಲಿಂಗ್ ಆದ್ಮೇಲೆ ರಿಸ್ಕ್ ಪ್ರೊಫೈಲ್ ನ ಕೂಡ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಹೊರೈಸನ್ ನ ಕೂಡ ಗಮನದಲ್ಲಿ ಇಟ್ಕೊಂಡು ಈತನಿಗೊಂದು ಅಲ್ಟ್ರಾ ಅಗ್ರೆಸಿವ್ PMS, ಆಕ್ಟಿವ್ ಆಗಿರೋ ಒಂದು PMS ನ ಸಜೆಸ್ಟ್ ಮಾಡ್ತಾನೆ ಅಂತ ಅನ್ಕೊಳ್ಳೋಣ. ಇಷ್ಟೆಲ್ಲ ಕ್ವಾಲಿಟಿ ಇರೋಂಥ PMS ನಮ್ಮ ಸುರೇಶನ ಮ್ಯೂಚುವಲ್ ಫಂಡಿಗಿಂತ ಬರೀ 4% ಎಕ್ಸ್ಟ್ರಾ ರಿಟರ್ನ್ಸ್ ಕೊಟ್ಟಿದೆ ಅಂತಾನೆ ಅಸ್ಯೂಮ್ ಮಾಡ್ಕೊಂಡ್ರು ಕೂಡ, ಇಲ್ಲಿ ನೋಡಿ ಈತನ 50 ಲಕ್ಷದ ಇನ್ವೆಸ್ಟ್ಮೆಂಟ್ 15 ವರ್ಷಕ್ಕೆ ಸುಮಾರು 7.25 ಕೋಟಿ ಆಗಿದೆ. ಸೊ ಸುರೇಶನ ಟೋಟಲ್ ರಿಟರ್ನ್ಸ್ 2.81 crore ಆದ್ರೆ ರಮೇಶ್ ಅಂದು 7.7 crore ಆಗಿದೆ. ಇಲ್ಲಿ ರ್ಯಾಷನಲ್ ಬಗ್ಗೆ ಮಾತಾಡೋಣ. ನೀವಿಲ್ಲಿ ಕೇಳ್ಬೋದು, ಅವನ ಹತ್ರ ಸೈಟ್ ಇಲ್ಲ, ಇವನ ಹತ್ರ ಸೈಟ್ ಇದೆ ಅಲ್ಲ ಅಂತ. 15 ವರ್ಷ ಆದ್ಮೇಲೆ 7.7 ಕೋಟಿ ಇದೆ. ಆ ದುಡ್ಡಲ್ಲಿ ಈ ಸುರೇಶನ್ ಹತ್ರ ಇರೋ 1,64,00,000 ಸೈಟ್ನೇ ಪರ್ಚೇಸ್ ಮಾಡ್ಕೋಬೋದಲ್ಲ ಇವನು. ಇನ್ನ ಕೆಲವೊಬ್ರು ಜನ ಎಮರ್ಜೆನ್ಸಿ ಫಂಡ್ಸ್ ಇಲ್ವದ ಇವನ ಹತ್ರ ಅಂತ ಕೇಳಿರ್ತೀರ. ಇಲ್ಲಿ ಯೋಚನೆ ಮಾಡಿ, ಈತ ಬ್ರೆಡ್ ವಿನ್ನರ್ ಅಲ್ಲ ಮನೆಗೆ. ಅಂಡ್ ಏನಾದ್ರೂ ಕಾಯಿಲೆಗಳಾದ್ರೆ ಈ FD ಅಥವಾ ಎಮರ್ಜೆನ್ಸಿ ಫಂಡ್ಸ್ ಉಪಯೋಗ ಆಗೋದಿಲ್ಲ ನಿಮಗೆ. ಹೆಲ್ತ್ ಇನ್ಶೂರೆನ್ಸ್ ಉಪಯೋಗ ಆಗೋದು.
ಈತ ಯಂಗ್ ಆಗಿರೋದ್ರಿಂದ ಈತ ವರ್ಷಕ್ಕೆ ಒಂದು 10,000 ಕೊಟ್ಟು ಪ್ರೀಮಿಯಂ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಿದ್ದ ಅಂದ್ರೂ ಕೂಡ 15 ವರ್ಷಕ್ಕೆ ಲಿಟ್ರಲಿ ಇದು ಬರೀ 1.5 ಲಕ್ಷ ಆಗಿರುತ್ತೆ. ಸೊ ಇವನ ಹತ್ರ ಇರೋ ಕಾರ್ಪಸ್ಗೆ ಅದು ತುಂಬಾನೇ ನೆಗ್ಲಿಜಿಬಲ್. ಸೊ ನನ್ನ ಪ್ರಕಾರ ಈ ಡೈವರ್ಸಿಫಿಕೇಶನ್ ಆಗಲಿ, ರಿಸ್ಕ್ ಆಪಿಟೈಟ್ ಆಗಲಿ, ಅದಾಗ್ಲಿ ಇದಾಗ್ಲಿ ಅವ್ರ ಅಪ್ಪನಿಗೆ ಅನ್ವಯ ಆಗುತ್ತೆ ಹೊರತು ಮಕ್ಕಳಿಗಲ್ಲ. ಅದಕ್ಕೆ ಹೇಳೋದು, ಕೆಲವೊಂದ್ಸತಿ ಈ ಸಿಂಪಲ್ ಆಗಿ ಯೋಚನೆ ಮಾಡಿ ಈ ಅನ್ನೆಸೆಸರಿ ನಾಯ್ಸ್ಗಳನ್ನ ಅವಾಯ್ಡ್ ಮಾಡೋದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಕೆಲವೊಂದು ಟೈಮ್ ರಿಸ್ಕ್ ತಗೊಳ್ಳದೆ ನಾವೇನು ಸಾಧಿಸೋದಕ್ಕೆ ಆಗೋದಿಲ್ಲ. ಹಾಗಂತ ರಿಸ್ಕ್ ಕೂಡ ಕ್ಯಾಲ್ಕುಲೇಟೆಡ್ ಆಗಿರ್ಬೇಕು. ಒಟ್ನಲ್ಲಿ ಉಪೇಂದ್ರನ್ ಕಾಂಟೆಕ್ಸ್ಟ್ ಅಲ್ಲಿ ನಾವು ಹೇಳ್ಬೇಕಂದ್ರೆ, ನಾನು ಅನ್ನೋ ಒಂದು ಅಹಂ ಏನಿದೆ ಅಲ್ಲ, ಇದು ಯಾವಾಗ್ಲೂ ಸರಿಯಾಗಿನೇ ಇರುತ್ತೆ ಅನ್ಲೆಸ್ ಇಟ್ಸ್ ಚಾಲೆಂಜ್ಡ್. ಅಂದ್ರೆ ಒಂದು ಹೊಸ ದೃಷ್ಟಿಕೋನದಲ್ಲಿ ಈ ವಿಚಾರನ ಹೀಗೂ ಯೋಚನೆ ಮಾಡ್ಬೋದು ಅಂತ ಚಾಲೆಂಜ್ ಮಾಡಿದಾಗೇನೆ ನಾನು ಅನ್ನೋ ಈ ಪರ್ಸ್ಪೆಕ್ಟಿವ್ ಬ್ರೇಕ್ ಆಗೋದು. ಮತ್ತೆ ಸಿಗೋಣ.